On comparing the ratios A1 by A2, B1 by B2, C1 by C2, find whether the following pair of linear equation are consistent or inconsistent. Consistent ಅಂತ ಹೇಳಿದ್ರೆ ಈ ತರ, inconsistent ಅಂತ ಹೇಳಿದ್ರೆ parallel ಅಲ್ವಾ? ಸೊ ರೇಷಿಯೋಸ್ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಯಾವತ್ತಿದ್ರು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆದ್ರೆ ಒಳ್ಳೇದು. ಈಗ ಕಂಪೇರ್ ಮಾಡ್ಬೋದು, ಬಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೇದು. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋಣ. ಸೊ 2x minus 3y minus 8 is equal to 0. 4x minus 6y minus 9 is equal to 0. ಇದನ್ನ ax plus by plus c is equal to 0 ಕಂಪೇರ್ ಮಾಡಬೇಕಾಗುತ್ತೆ. ಸೊ ಇವಾಗ ರೇಷಿಯೋಸ್ ತಗೊಬೇಕು. ಏನಿದೆ ರೇಷಿಯೋಸ್? a1 by a2, 2 by 4, 1 by 2, b1 by b2, minus 3 minus 6, 1 by 2, c1 by c2, minus 8 by minus 9, 8 by 9. ಸರಿನಾ? ಸೊ ಕನ್ಕ್ಲೂಷನ್ ಏನು? ಎರಡು ಈಕ್ವಲ್ ಇದೆ, ಮತ್ತೊಂದು ಈಕ್ವಲ್ ಇಲ್ಲ. ಕನ್ಕ್ಲೂಷನ್ ಸಿಂಪಲ್. as a1 by a2 is equal to b1 by b2, which in turn is not equal to c1 by c2. This implies lines are inconsistent. ಒಂದ್ಸತಿ ಹೂ ಅಂತ ಹೇಳ್ತಾರೆ, ಇನ್ನೊಂದ್ಸತಿ ಇಲ್ಲ ಅಂತ ಹೇಳ್ತಾರೆ, ಮಕ್ಕಳಿದ್ದಂಗೆ ಅಲ್ವಾ? ಹಾಗಾಗಿ ಪ್ಯಾರಲಲ್ ಆನ್ಸರು. ಸರಿನಾ? ಸೊ ಇದನ್ನ ಗ್ರಾಫ್ ಅಲ್ಲಿ ನೋಡೋಣ ಒಂದ್ಸತಿ. ಸೊ ವ್ಯಾಲ್ಯೂಸ್ ಏನು? 2 minus 3 minus 8, 2 minus 3 minus 8, 4 minus 6 minus 9, 4 minus 6 minus 9. ನೋ ಸೊಲ್ಯೂಷನ್. ಉತ್ತರ ನೋಡ್ಬೋದು, ಪ್ಯಾರಲಲ್ ಆಗಿದೆ. ಸರಿನಾ?